ನನ್ನ ಮನೆಯ ಕೆಲಸದವಳು ದಿನವೂ ನನಗೆ ಹೇಳುತ್ತಿದ್ದಳು, ಅಮ್ಮ, ನೀವು ನೈಟ್ ಶಿಫ್ಟ್ ಮಾಡಬೇಡಿ, ನೀವು ಅನುಭವಿಸಬೇಕಾದ ಶಿಕ್ಷೆ ನಾನು ಅನುಭವಿಸಬೇಕಾಗುತ್ತದೆ ಎಂದು. ನನಗೆ ಅವಳ ಮಾತು ಅರ್ಥವಾಗಲಿಲ್ಲ. ಒಂದು ದಿನ ನನಗೆ ಹುಷಾರಿಲ್ಲದ ಕಾರಣ ನನ್ನ ಜಾಗದಲ್ಲಿ ಬೇರೆ ಡಾಕ್ಟರನ್ನು ಇಟ್ಟು ಅಚಾನಕ್ಕಾಗಿ ಮನೆಗೆ ಬಂದೆ. ನನ್ನ ಮಗಳ ಕೋಣೆಯಿಂದ ಕೂಗುವ ಶಬ್ದ ಕೇಳಿಸುತ್ತಿತ್ತು. ನನ್ನ ಪತಿಯು ಮನೆಯಲ್ಲಿ ಇರಲಿಲ್ಲ. ನಾನು ಕೋಣೆಯ ಬಾಗಿಲು ತೆರೆದೆ. ಅಲ್ಲಿಯ ದೃಶ್ಯವನ್ನು ನೋಡಿ ನನ್ನ ತಲೆ ತಿರುಗಿತು. ಏಕೆಂದರೆ ಕೋಣೆಯಲ್ಲಿ ನನ್ನ ಮಗಳು ಮತ್ತು ನನ್ನ ಮನೆಯ ಕೆಲಸದವಳು. ನಾನು ಕೆಲವು ದಿನಗಳಿಂದ ನನ್ನ ಮನೆಯ ಕೆಲಸದವಳನ್ನು ನಾನು ಗಮನಿಸುತ್ತಿದ್ದೆ. ಅವಳು ಪದೇ ಪದೇ ನನ್ನ ಬಳಿ ಬರುತ್ತಿದ್ದಳು, ಏನೋ ಹೇಳಲು ಪ್ರಯತ್ನಿಸುತ್ತಿದ್ದಳು ಮತ್ತು ಅವಳು ಏನನ್ನು ಹೇಳದೆ ವಾಪಸ್ಸಾಗುತ್ತಿದ್ದಳು. ಬಹುಶಃ ಅವಳು ನನ್ನೊಂದಿಗೆ ಏನು ಮಾತನಾಡಲು ಬಯಸಿದ್ದಳು. ನಂತರ ನಾನೇ ಎಲ್ಲವನ್ನು ಗಮನಿಸಿ ಒಂದು ದಿನ ನಾನು ಅವಳಿಗೆ ಕೇಳಿದೆ, ವಿನುತಾ, ಎಲ್ಲವೂ ಸರಿಯಾಗಿದೆ ತಾನೇ? ನೀನು ಏನಾದರೂ ಮಾತನಾಡಬೇಕಿತ್ತಾ? ಬಹುಶಃ ಅವಳಿಗೆ ಹಣ ಬೇಕೆಂದು. ಯಾಕೆಂದರೆ ಇದು ಸಾಮಾನ್ಯವಾಗಿ ಬಡವರ ಸಮಸ್ಯೆಯಾಗಿರುತ್ತದೆ. ಅವರಿಗೆ ಎಲ್ಲ ಸಮಯದಲ್ಲೂ ಹಣ ಬೇಕಾಗುತ್ತದೆ. ಆದ್ದರಿಂದ ನಾನು ಅವಳಿಗೆ ಹಣ ಏನಾದರೂ ಬೇಕಾಗಿತ್ತಾ ಎಂದು ಕೇಳಿದೆ. ಆಗ ವಿನುತಾ, ಬೇಡ ಮೇಡಮ್, ನನಗೆ ಹಣದ ಅವಶ್ಯಕತೆ ಇಲ್ಲ ಎಂದು ಹೇಳತೊಡಗಿದಳು. ಬದಲಿಗೆ ನಾನು ಬೇರೆ ಏನನ್ನೋ ಮಾತನಾಡಲು ಬಯಸುತ್ತೇನೆ. ಅವಳ ಮುಖದಲ್ಲಿ ಚಿಂತೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ನಾನು ಅವಳಿಗೆ ಹೇಳಿದೆ, ವಿನುತಾ, ಬೇಗ ಹೇಳು, ನನಗೆ ಹಾಸ್ಪಿಟಲ್ಗೆ ಲೇಟ್ ಆಗುತ್ತಿದೆ. ಆಗ ವಿನುತಾ ಹೇಳಿದಳು, ಮೇಡಮ್, ನಾನು ನಿಮಗೆ ಇಷ್ಟೇ ಹೇಳಬೇಕಾಗಿತ್ತು, ನೀವು ನೈಟ್ ಶಿಫ್ಟ್ ಮಾಡಬೇಡಿ ಎಂದು. ಆಗ ನಾನು ಕೋಪದಿಂದ ಅವಳಿಗೆ ಹೇಳಿದೆ, ನೈಟ್ ಶಿಫ್ಟ್ ಮಾಡಬಾರದೆಂದರೆ ಏನರ್ಥ? ಅಷ್ಟಕ್ಕೂ ನನಗೆ ಸಲಹೆ ನೀಡಲು ನೀನು ಯಾರು? ನನ್ನ ಕೋಪವನ್ನು ನೋಡಿ ಅವಳು ಸುಮ್ಮನೆ ಹೊರಟು ಹೋದಳು. ಬಹುಶಃ ನಾನು ಹೋದ ಮೇಲೆ ಅವಳಿಗೆ ಮನೆ ಕೆಲಸ ಜಾಸ್ತಿ ಇರುತ್ತದೆ ಎಂದು ತಿಳಿದೆ. ಸ್ವಲ್ಪ ದಿನಗಳ ನಂತರ ಅವಳ ನಡವಳಿಕೆ ಸ್ವಲ್ಪ ಬದಲಾದಂತೆ ಅನಿಸಿತು. ಹಾಗಾಗಿ ನಾನು ಏನಾಗಿದೆ ಎಂದು ತಿಳಿದುಕೊಳ್ಳಬೇಕೆಂದು ಪ್ರಯತ್ನಿಸಿದೆ. ಅವಳ ಮೇಲೆ ಒಂದು ಕಣ್ಣು ಇಡಬೇಕು, ಅವಳ ಮನಸ್ಸಿನಲ್ಲಿ ಏನಾಗುತ್ತಿದೆ ಎಂಬುದನ್ನು ಕಂಡುಹಿಡಿಯಲೇಬೇಕು ಅಂದುಕೊಂಡೆ. ಕಳೆದ 3 ವರ್ಷಗಳಿಂದ ನಾನು ರಾತ್ರಿ ನೈಟ್ ಡ್ಯೂಟಿ ಮಾಡುತ್ತಿದ್ದೆ. ನನಗೆ ಅದರಲ್ಲಿ ಯಾವುದೇ ತೊಂದರೆ ಇರಲಿಲ್ಲ. ಏಕೆಂದರೆ ಈಗ ಮಗಳು ಬೆಳೆದಿದ್ದಾಳೆ. ವಿನುತನನ್ನು ನಾನು ಫುಲ್ ಟೈಮ್ ಕೆಲಸಕ್ಕೆ ತೆಗೆದುಕೊಂಡಿದ್ದೆ. ಅವಳು ಹಗಲು ರಾತ್ರಿ ನಮ್ಮ ಮನೆಯಲ್ಲಿ ಇರುತ್ತಿದ್ದಳು ಮತ್ತು ಸಾಯಂಕಾಲ ನಮ್ಮ ಪತಿಯು ಸಹ ಮನೆಗೆ ಬರುತ್ತಿದ್ದರು. ಆದ್ದರಿಂದ ನನಗೆ ಯಾವುದೇ ಚಿಂತೆ ಇರಲಿಲ್ಲ. ಆದರೆ ಕೆಲವು ದಿನಗಳಿಂದ ವಿನುತಾಳ ಮೇಲೆ ನನಗೆ ವಿಚಿತ್ರವಾದ ಆಲೋಚನೆಗಳು ಬರತೊಡಗಿದವು. ಅವಳು ನನ್ನ ಬೆನ್ನ ಹಿಂದೆ ಏನನ್ನೋ ತಪ್ಪು ಮಾಡುತ್ತಿದ್ದಾಳೆ ಎಂದು. ಆದರೆ ಅವಳ ಮೇಲೆ ನನಗೆ ತುಂಬ ನಂಬಿಕೆ ಇತ್ತು. ಅವಳು ತುಂಬ ಸಭ್ಯ ಮಹಿಳೆಯಾಗಿದ್ದಳು. ಆದರೆ ಯಾರಾದರೂ ಬದಲಾಗಲು ಹೆಚ್ಚು ಸಮಯ ಬೇಕಾಗಿಲ್ಲ. ನಂತರ ನಾನು ನನ್ನ ಪತಿ ಮತ್ತು ಕೆಲಸದಾಕೆಯನ್ನು ಪರೀಕ್ಷಿಸಲು ನಿರ್ಧರಿಸಿದೆ. ನಾನು ಬೆಳಗ್ಗೆ ತುಂಬ ಸಮಯದವರೆಗೆ ಮಲಗಿರುತ್ತಿದ್ದೆ. ಇದರಿಂದ ನನ್ನ ಪತಿ ವಿನುತಾ ಮಾಡಿದ ತಿಂಡಿಯನ್ನೇ ತಿಂದು ಹೋಗುತ್ತಿದ್ದರು. ನಾನು ಯೋಚಿಸಿದೆ, ನಾನು ಬೆಳಿಗ್ಗೆ ಬೇಗ ಎದ್ದು ಅವರಿಗೆ ತಿಂಡಿ ಮಾಡಿಕೊಡಬೇಕೆಂದು. ಆದರೆ ಇಡೀ ರಾತ್ರಿ ಡ್ಯೂಟಿ ಮಾಡಿ ನನಗೆ ಸುಸ್ತಾಗಿರುತ್ತಿತ್ತು. 6 ಗಂಟೆಗೆ ಮರಳಿ ಮನೆಗೆ ಬಂದು ಮಲಗಿದಾಗ ನನಗೆ ಗಾಢ ನಿದ್ದೆ ಬಂದಿರುತ್ತಿತ್ತು. ಎದ್ದೇಳಲು ಸಹ ಮನಸ್ಸಾಗುತ್ತಿರಲಿಲ್ಲ. 6 ಗಂಟೆಗೆ ಮಲಗಿ ಮಧ್ಯಾಹ್ನ 1 ಗಂಟೆಗೆ ಏಳುತ್ತಿದ್ದೆ. ಮಧ್ಯಾಹ್ನದ ಊಟದ ನಂತರ ನನ್ನ ಖಾಸಗಿ ಕ್ಲಿನಿಕ್ಗೆ ಹೋಗುತ್ತಿದ್ದೆ. ಏಕೆಂದರೆ ನಾನು ಆಸ್ಪತ್ರೆಯ ಕೆಲಸದ ಜೊತೆಗೆ ಒಂದು ಪ್ರೈವೇಟ್ ಕ್ಲಿನಿಕ್ ಕೂಡ ಓಪನ್ ಮಾಡಿಕೊಂಡಿದ್ದೆ. ಅದರಲ್ಲಿ ಬಡವರಿಗೆ ಉಚಿತವಾಗಿ ಚಿಕಿತ್ಸೆ ನೀಡುತ್ತಿದ್ದೆ. ಕೆಲವೊಂದು ಸಲ ನನ್ನ ಪತಿ ನನಗೆ ಹೇಳುತ್ತಿದ್ದರು, ಸಹನಾ, ನೀನು ನಿನ್ನ ಜೀವನವನ್ನು ಎಷ್ಟು ಬ್ಯುಸಿಯಾಗಿ ಮಾಡಿಕೊಂಡಿದ್ದೀಯಾ, ನನಗಾಗಿ ನಿನ್ನ ಬಳಿ ಸ್ವಲ್ಪ ಕೂಡ ಟೈಮ್ ಇಲ್ಲ ಎಂದು. ನಂತರ ನಾನು ಹೇಗೋ ಅವರನ್ನು ಸಮಾಧಾನಪಡಿಸುತ್ತಿದ್ದೆ. ಅವರು ಕೂಡ ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದರು. ಹೀಗೆ ಜೀವನ ಸಾಗುತ್ತಿತ್ತು. ಹೀಗೆ ಜೀವನ ನಿರಾಳವಾಗಿ ಸಾಗುತ್ತಿತ್ತು. ಆದರೆ ವಿನುತಾ ಪುನಃ ನನ್ನ ಬಳಿ ಬಂದಳು. ಮತ್ತೆ ಹೇಳಿದಳು, ಮೇಡಮ್, ನೀವು ನನ್ನ ಮಾತು ಕೇಳುವುದಾದರೆ ನಿಮ್ಮ ಡ್ಯೂಟಿಯನ್ನು ಹಗಲಿನಲ್ಲಿ ಮುಗಿಸಿ. ನೀವು ಹೋದ ನಂತರ ನಿಮ್ಮ ಕಾರ್ಯಗಳಿಗೆ ನಾನು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಎಂದು. ಈ ಬಾರಿ ನಾನು ತುಂಬ ಕೋಪದಿಂದ ಮಾತನಾಡಿದೆ. ನಾನು ಹೇಳುವ ಕೆಲಸವನ್ನು ನೀನು ಶಿಕ್ಷೆ ಎಂದರೆ ಏನು ಅರ್ಥ? ಅವಳು ನನ್ನ ಗಂಡನ ಜೊತೆ ಏನಾದರೂ ಸಂಬಂಧ ಇಟ್ಟುಕೊಂಡಿದ್ದಾಳೆಯೇ? ಇದನ್ನು ಯೋಚಿಸಿದಂತೆ ನನಗೆ ನನ್ನ ಕಾಲ ಕೆಳಗಿನ ನೆಲವೇ ಕುಸಿದಂತೆ ಅನಿಸಿತು. ನಂತರ ನನ್ನ ಗಂಡನ ಮೇಲೆ ಇದ್ದ ನನ್ನ ನಂಬಿಕೆಯೂ ಕಡಿಮೆಯಾಗುತ್ತಾ ಬಂತು. ಆಗ ಯೋಚಿಸಿದೆ, ಇಲ್ಲ, ಇದು ಸಾಧ್ಯವಿಲ್ಲ. ಅವಳು ಬೇರೇನೋ ಹೇಳುತ್ತಿರಬಹುದು. ಆದರೆ ಅವಳು ಹೀಗೆ ಪದೇ ಪದೇ ಒತ್ತಾಯಿಸುತ್ತಿರುವುದರ ಹಿಂದಿನ ರಹಸ್ಯವೇನೆಂದು ನನಗೆ ತಿಳಿಯಬೇಕು. ನಾನು ಒಬ್ಬಳು ನಿಷ್ಠಾವಂತ ಡಾಕ್ಟರ್ ಆಗಿದ್ದೆ. ನಾನು ನನ್ನ ಜೀವನದ ಉದ್ದಕ್ಕೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ಈಗ ನನಗೆ ಕೊಟ್ಟಿರುವ ನೈಟ್ ಡ್ಯೂಟಿಯನ್ನು ನಾನು ಅವರು ಹೇಳಿದ ಹಾಗೆ ಮಾಡುತ್ತಿದ್ದೇನೆ. ಇದರಿಂದ ನನಗೆ ಯಾವುದೇ ಸಮಸ್ಯೆ ಇರಲಿಲ್ಲ. ಆದರೆ ಈಗ ಅದನ್ನು ಬಿಡಲಾಗುವುದಿಲ್ಲ.
ಎಷ್ಟು ವರ್ಷಗಳಿಂದ ಕಷ್ಟಪಟ್ಟು ದುಡಿದಿದ್ದೇನೆ. ನನ್ನ ಸಿಬ್ಬಂದಿಗಳಿಗೆ ನನ್ನ ಮೇಲೆ ಅಪಾರ ನಂಬಿಕೆ ಇತ್ತು. ಆದರೆ ನನ್ನ ಮನೆಯನ್ನು ಈ ರೀತಿ ಹಾಳು ಮಾಡಿಕೊಳ್ಳಲು ನನಗೆ ಇಷ್ಟ ಇಲ್ಲ. ಏನಾದರೂ ಮಾಡಬೇಕು ಎಂದುಕೊಂಡೆ. ವಿನುತಾ ಕಳೆದ 1 ವರ್ಷಗಳಿಂದ ನಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ ಮತ್ತು ಈ ಸಮಯದಲ್ಲಿ ನಾನು ಅವಳನ್ನು ಯಾವುದೇ ರೀತಿಯಲ್ಲಿ ದೂರುವಂತಿರಲಿಲ್ಲ. ಅವಳು ಒಬ್ಬಳು ವಿಧವೆ ಮಹಿಳೆಯಾಗಿದ್ದಳು. ಅವಳಿಗೆ 2 ಮಕ್ಕಳು ಸಹ ಇದ್ದರು. ಅವಳು ನನ್ನ ಮನೆಯಲ್ಲಿ ಕೆಲಸಕ್ಕೆ ಇದ್ದಳು ಮತ್ತು ಕೆಲಸಕ್ಕೆ ಸೇರುವ ಮೊದಲೇ 24 ಗಂಟೆಯೂ ನಮ್ಮ ಮನೆಯಲ್ಲೇ ಇರಬೇಕಾಗುತ್ತದೆ ಎಂದು ಹೇಳಿದೆ. ಅವಳಿಗೆ ಅವಳ ಮಕ್ಕಳ ಬಗ್ಗೆ ಯಾವುದೇ ಚಿಂತೆ ಇರಲಿಲ್ಲ. ಯಾಕೆಂದರೆ ಅವರನ್ನು ನೋಡಿಕೊಳ್ಳಲು ಅವಳ ಅಪ್ಪ ಅಮ್ಮ ಇದ್ದರು. ಅವರು ಹಳ್ಳಿಯಲ್ಲಿ ವಾಸವಾಗಿದ್ದರು ಮತ್ತು ಅವಳು ಒಬ್ಬಳೇ ನಮ್ಮ ಮನೆಯಲ್ಲಿ ಇದ್ದಳು. ತನ್ನ ಸಂಬಳವನ್ನು ಅವಳು ತನ್ನ ಮಕ್ಕಳನ್ನು ನೋಡಿಕೊಳ್ಳಲು ಹಳ್ಳಿಗೆ ಕಳಿಸುತ್ತಾಳೆ. ನೀನು ನಿನ್ನ ಮಕ್ಕಳನ್ನು ಬೇಕಾದರೂ ಇಲ್ಲಿಗೆ ಕರೆಸು. ನೀನು ಎಲ್ಲಿ ಇರುತ್ತೀಯೋ ಅಲ್ಲಿ ನಿನ್ನ ಮಕ್ಕಳು ಇರಲಿ ಎಂದು ನಾನು ಅವಳಿಗೆ ಅನೇಕ ಬಾರಿ ಹೇಳಿದ್ದೇನೆ. ಅವಳು ಏಕೆ ನಿರಾಕರಿಸಿದಳು ನನಗೆ ಅರ್ಥವಾಗಲಿಲ್ಲ. ಇಲ್ಲಿಯವರೆಗೂ ಅವಳು ಯಾರ ಬಗ್ಗೆಯೂ ದೂರನ್ನು ನನ್ನ ಹತ್ತಿರ ನೀಡಿರಲಿಲ್ಲ. ಆದರೆ ಕೆಲವು ದಿನಗಳಿಂದ ಅವಳ ನಡವಳಿಕೆಯು ವಿಚಿತ್ರವಾಗಿತ್ತು. ಯಾವಾಗಲೂ ಒಂದೇ ಮಾತನ್ನು ಹೇಳುತ್ತಿದ್ದಳು. ಮೇಡಮ್, ನೀವು ಹಗಲು ಹೊತ್ತಿನಲ್ಲಿ ನಿಮ್ಮ ಡ್ಯೂಟಿಯನ್ನು ಮುಗಿಸಿ ರಾತ್ರಿ ಮನೆಯಲ್ಲೇ ಇರಿ ಎಂದು ಹೇಳುತ್ತಿದ್ದಳು. ರಾತ್ರಿ ಸಮಯದಲ್ಲಿ ಮನೆಯಲ್ಲಿ ಏನಾಗುತ್ತದೆ ಎಂದು ನನಗೆ ಅರ್ಥವಾಗಲಿಲ್ಲ. ತುಂಬ ಗಾಬರಿಯಿಂದ ನನಗೆ ಅವಳು ಈ ಮಾತನ್ನು ಹೇಳುತ್ತಿದ್ದಳು. ಮತ್ತು ಒಂದು ದಿನ ಡ್ಯೂಟಿಯಲ್ಲಿದ್ದಾಗ ನನ್ನ ಬಳಿ ಬಂದು, ತುಂಬ ದೂರದಿಂದ ಒಬ್ಬ ಮಹಿಳೆ ನಿಮ್ಮನ್ನು ಭೇಟಿಯಾಗಲು ಬಂದಿದ್ದಾಳೆ ಎಂದಳು. ಈ ಸಮಯದಲ್ಲಿ ನಾನು ಎಮರ್ಜೆನ್ಸಿ ಡ್ಯೂಟಿಯಲ್ಲಿದ್ದೆ. ಅವಳು ಪೇಷಂಟಾ ಎಂದು ಕೇಳಿದೆ. ಆಗ ಅವಳು ಹೇಳಿದಳು, ಇಲ್ಲ, ಅವಳು ನಿಮ್ಮ ಯಾವುದೋ ಸಂಬಂಧಿಕರು ಎಂದು. ನಂತರ ನಾನು ಹೊರಗೆ ಬಂದಾಗ ಒಬ್ಬಳು ಅಪರಿಚಿತ ಮಹಿಳೆ ನಿಂತಿರುವುದನ್ನು ನೋಡಿ ಆಶ್ಚರ್ಯಪಟ್ಟು ಯಾರೆಂದು ಕೇಳಿದೆ. ಏನು ಭೇಟಿಯಾಗಲು ಬಂದಿದ್ದು ಎಂದು ಕೇಳಿದೆ. ಆಗ ಅವರು ಹೇಳಿದರು, ನೀವು ಡಾಕ್ಟರ್ ಸಹನಾ ಅಲ್ವಾ? ಹೌದು, ನಾನೇ ಡಾಕ್ಟರ್ ಸಹನಾ ಎಂದು ಹೇಳಿದ್ದನ್ನು ಕೇಳಿ ಮೊಬೈಲ್ ಕ್ಯಾಮೆರಾದಿಂದ ನನ್ನ ಫೋಟೋವನ್ನು ಕ್ಲಿಕ್ಕಿಸಿ ಅಚಾನಕ್ಕಾಗಿ ಓಡಿ ಹೋದಳು. ಏನಾಯಿತು ಎಂದು ಕೆಲವು ಕ್ಷಣಗಳವರೆಗೆ ನನಗೆ ಅರ್ಥವಾಗಲಿಲ್ಲ ಮತ್ತು ನಾನು ಅರ್ಥ ಮಾಡಿಕೊಳ್ಳುವ ಹೊತ್ತಿಗೆ ಅವಳು ನನ್ನಿಂದ ದೂರ ಓಡಿ ಹೋಗಿದ್ದಳು. ನಂತರ ನಾನು ಅವಳ ಹಿಂದೆ ಓಡಿದೆ, ಆದರೆ ಅವಳು ತುಂಬ ವೇಗವಾಗಿ ನನ್ನಿಂದ ದೂರ ಓಡಿ ಹೋದಳು. ನಂತರ ನಾನು ತುಂಬ ಚಿಂತೆಗೆ ಒಳಗಾದೆ. ನಾನು ನೈಟ್ ಡ್ಯೂಟಿಯಿಂದ ಸುಸ್ತಾಗಿ ಬರುವುದರಿಂದ ನನ್ನ ಕುಟುಂಬ ಮತ್ತು ನನ್ನ ಗಂಡನನ್ನು ತುಂಬ ನಿರ್ಲಕ್ಷಿಸುತ್ತಿದ್ದೇನೆ ಎಂದು ನನಗೆ ಅನಿಸುತ್ತಿತ್ತು. ನಾನು ಏಳುವ ಹೊತ್ತಿಗೆ ನನ್ನ ಪತಿಯು ಆಫೀಸ್ಗೆ ಹೊರಟು ಹೋಗಿರುತ್ತಿದ್ದರು ಮತ್ತು ನಾನು ಡ್ಯೂಟಿಗೆ ಹೋಗುವಲ್ಲಿಯವರೆಗೆ ಆಫೀಸಿಂದ ಬರುತ್ತಿರಲಿಲ್ಲ. ಜೀವನ ವಿಚಿತ್ರವಾಗಿತ್ತು. ತುಂಬ ದಿನಗಳಿಂದ ನಾನು ನನ್ನ ಪತಿಯೊಂದಿಗೆ ದೀರ್ಘ ಸಮಯದವರೆಗೆ ಮಾತನಾಡಲು ಸಹ ಸಾಧ್ಯವಾಗಿರಲಿಲ್ಲ. ಹೀಗೆ ಯೋಚಿಸ್ತಾ ನಾನು ತಕ್ಷಣ ಮೊಬೈಲ್ ತೆಗೆದು ನನ್ನ ಪತಿಗೆ ಕರೆ ಮಾಡಲು ಶುರು ಮಾಡಿದೆ. ಆದರೆ ನನ್ನ ಪತಿ ಫೋನನ್ನು ತೆಗೆದುಕೊಳ್ಳಲಿಲ್ಲ. ನಂತರ ನಾನು ಅವರ ಆಫೀಸ್ ನಂಬರ್ಗೆ ಕಾಲ್ ಮಾಡಿದಾಗ ಅವರ ಸೆಕ್ರೆಟರಿ ಹೇಳಿದರು, ಅವರು ಕೆಲವು ದಿನಗಳಿಂದ ಆಫೀಸ್ಗೆ ಬಂದಿಲ್ಲ ಎಂದು. ಅವರ ಮಾತನ್ನು ಕೇಳಿ ನನಗೆ ನಿಜಕ್ಕೂ ಆಶ್ಚರ್ಯವಾಯಿತು. ನನಗೆ ಏನು ಗೊತ್ತಾಗಲಿಲ್ಲ, ಅವರು ಆಫೀಸ್ಗೆ ಹೋಗುತ್ತಾರೋ ಅಥವಾ ಇಲ್ಲವೋ ಎಂದು. ಆದರೆ ಸಮಸ್ಯೆ ಏನೆಂದರೆ ಅವರು ದಿನ ಮನೆಯಿಂದ ಆಫೀಸ್ಗೆ ಹೋಗುತ್ತೇನೆ ಎಂದು ಹೊರಡುತ್ತಾರೆ. ಹಾಗಾದರೆ ಅವರು ಎಲ್ಲಿಗೆ ಹೋಗುತ್ತಾರೆ? ಮರುದಿನ ನಾನು ರಜೆ ತೆಗೆದುಕೊಳ್ಳುತ್ತೇನೆ ಎಂದು ಮನೆಯಲ್ಲಿ ಹೇಳಿದಾಗ ಎಲ್ಲರಿಗೂ ತುಂಬ ಸಂತೋಷವಾಯಿತು. ಅದರಲ್ಲೂ ವಿನುತಾಳ ಮುಖದಲ್ಲಿ ನಿಜವಾದ ಸಂತೋಷದ ಭಾವ ಕಾಣುತ್ತಿತ್ತು. ರಾತ್ರಿಯ ಊಟವಾದ ನಂತರ ಫ್ರೀ ಆದ ಕೂಡಲೇ ವಾಕ್ ಮಾಡಲು ಹೊರಟೆ. ಆಗ ವಿನುತಾ ಯಾರೊಂದಿಗೋ ಫೋನ್ನಲ್ಲಿ ಮಾತನಾಡುತ್ತಿರುವುದನ್ನು ನೋಡಿದೆ. ಫೋನ್ನಲ್ಲಿ ಮಾತನಾಡುತ್ತಾ ಹೇಳಿದಳು, ಮೇಡಮ್ ಇವತ್ತು ಮನೆಯಲ್ಲೇ ಇದ್ದಾರೆ. ಅದೃಷ್ಟವಶಾತ್ ಇವತ್ತು ನಾನು ನನ್ನ ಜೀವನವನ್ನು ಉಳಿಸಿಕೊಂಡೆ. ಇಲ್ಲದಿದ್ದರೆ ಅವರ ಪಾಲಿನ ಶಿಕ್ಷೆಯನ್ನು ಅನುಭವಿಸುತ್ತಲೇ ನಾನು ಸಾಯುತ್ತಿದ್ದೆ. ಯಾವಾಗ ನಾನು ಅವಳ ಹತ್ತಿರ ಹೋದೆ, ಅವಳು ಹೆದರಿ ಫೋನ್ ಕಟ್ ಮಾಡಿದಳು. ನಾನು ಕೇಳಿದೆ, ಯಾರೊಂದಿಗೆ ಮಾತನಾಡುತ್ತಿದ್ದೆ? ಯಾರೊಂದಿಗೂ ಇಲ್ಲ, ಅಮ್ಮನೊಂದಿಗೆ ಮಕ್ಕಳ ಯೋಗಕ್ಷೇಮ ಬಗ್ಗೆ ಕೇಳುತ್ತಿದ್ದೆ ಎಂದಳು. ಈಗ ನನಗೆ ವಿನುತಾಳ ಮೇಲೆ ಅನುಮಾನ ಬರಲು ಶುರುವಾಯಿತು. ಅವಳು ನನ್ನಿಂದ ಯಾವುದೋ ದೊಡ್ಡ ವಿಷಯವನ್ನು ಮುಚ್ಚಿಡುತ್ತಿದ್ದಾಳೆ. ಇದ್ಯಾವುದೋ ಆಗಿಲ್ಲದಿದ್ದರೆ ಅವಳು ಯಾವುದೋ ಕೆಟ್ಟ ಕೆಲಸದಲ್ಲಿ ಬಿದ್ದಿರಬಹುದು ಎಂದು ನಾನು ಯೋಚಿಸಿದೆ. ಇವತ್ತು ಮನೆಯಲ್ಲೇ ಇದ್ದು ಏನು ನಡೆಯುತ್ತಿದೆ ಎಂದು ನೋಡುತ್ತೇನೆ. ಆದರೆ ನನಗೆ ಇಲ್ಲಿ ಅಂತಹ ಯಾವುದೇ ತಪ್ಪು ಕಾಣಿಸಲಿಲ್ಲ. ಎಲ್ಲರೂ ತುಂಬ ಆರಾಮವಾಗಿ ಮಲಗಿದ್ದರು. ನನ್ನ ರಜೆಯ ಬಗ್ಗೆ ಕೇಳಿದ ನನ್ನ ಪತಿ ತುಂಬ ಸಂತೋಷಗೊಂಡರು. ಎಷ್ಟೋ ಸಮಯದ ನಂತರ ನಾವು ಒಟ್ಟಿಗೆ ಸಮಯವನ್ನು ಕಳೆಯಲು ನಮಗೆ ಅವಕಾಶವೇ ಸಿಕ್ಕಿರಲಿಲ್ಲ. ನಾನು ಯೋಚಿಸತೊಡಗಿದೆ, ಇವರು ಸಂತೋಷವಾಗಿದ್ದಾರಾ ಅಥವಾ ಸಂತೋಷವಾಗಿರುವಂತೆ ನಾಟಕ ಮಾಡುತ್ತಿದ್ದಾರಾ ಎಂದು.
ನಾನು ಅವರನ್ನು ಅನುಮಾನದ ದೃಷ್ಟಿಯಿಂದಲೇ ನೋಡುತ್ತಿದ್ದೆ. ನಾನು ಮನೆಯಿಂದ ಹೊರಗೆ ಹೋದ ಮೇಲೆ ಇವರು ಮತ್ತು ಕೆಲಸದವಳು ಏನಾದರೂ ಒಟ್ಟಿಗೆ ಸಮಯವನ್ನು ಕಳೆಯುತ್ತಾರಾ ಎಂದು. ಇದಕ್ಕಾಗಿ ಅವಳು ಹೇಳುತ್ತಿದ್ದಾಳಾ, ನೀವು ಮನೆಯಲ್ಲೇ ಇರಿ ಎಂದು. ನನಗೆ ಒಬ್ಬಳು ಮಗಳು, ಒಬ್ಬ ಮಗ ಇದ್ದಾನೆ. ಮಗಳು ಕಾಲೇಜಿಗೆ ಹೋಗುತ್ತಿದ್ದಳು ಮತ್ತು ಮಗ ಚಿಕ್ಕವನಾಗಿದ್ದ. ಈ ಮನೆಯಲ್ಲಿ ನಾವು 4 ಜನರಿದ್ದೇವೆ. ಇಷ್ಟು ಜನರಿಗೆ ಒಬ್ಬಳು ಕೆಲಸದವಳು ಸಾಕೆಂದು ಅದಕ್ಕಾಗಿ ವಿನುತಾಳನ್ನು ಬಿಟ್ಟು ಬೇರೆ ಕೆಲಸದವರನ್ನು ನೇಮಿಸಿಕೊಳ್ಳುವ ಯೋಚನೆಯನ್ನು ಮಾಡಿರಲಿಲ್ಲ. ನಾನು ಕೆಲವು ದಿನಗಳಿಂದ ಗಮನಿಸುತ್ತಿದ್ದೆ. ನನ್ನ ಮಗಳು ನೀತು ಯಾವಾಗಲೂ ವಿನುತಾಳ ಬಳಿ ಇರುತ್ತಿದ್ದಳು. ಅವರಿಬ್ಬರು ತುಂಬ ಆತ್ಮೀಯರಾಗಿದ್ದರು. ನೀತು ಯಾವಾಗಲೂ ವಿನುತಾಳ ಹತ್ತಿರ ಇರಲು ಪ್ರಯತ್ನಿಸುತ್ತಿದ್ದಳು, ಅವಳನ್ನು ಪ್ರೀತಿಸಲು ಪ್ರಯತ್ನಿಸುತ್ತಿದ್ದಳು. ಆದರೆ ವಿನುತಾ ಅವಳಿಂದ ದೂರ ಹೋಗುತ್ತಿದ್ದಳು. ನಾನು ಸರಿ ಇಡೀ ದಿನ ಮನೆಯಲ್ಲಿದ್ದು ಅವರನ್ನು ಗಮನಿಸುತ್ತಿದ್ದೆ. ಆಸ್ಪತ್ರೆಗೆ ಹೋಗಲಿಲ್ಲ ಮತ್ತು ಕ್ಲಿನಿಕ್ಗೂ ಹೋಗಲಿಲ್ಲ. ಇಲ್ಲಿ ಏನೋ ಸರಿಯಾಗಿಲ್ಲ ಅನಿಸುತ್ತಿತ್ತು ನನಗೆ. ಮಾರನೇ ದಿನ ನಾನು ನನ್ನ ರಾತ್ರಿ ಡ್ಯೂಟಿ ಶುರು ಮಾಡಿದೆ. 2 ದಿನಗಳ ನಂತರ ನಾನು ಬೆಳಗ್ಗೆ ಬೇಗನೆ ಎದ್ದೆ, ಏಕೆಂದರೆ ಸಾಯಂಕಾಲ ನನ್ನ ಗೆಳತಿಯ ಬರ್ತ್ಡೇ ಪಾರ್ಟಿಗೆ ಹೋಗಬೇಕಾಗಿತ್ತು. ನಂತರ ನಾನು ಅವಳಿಗೆ ಏನಾದರೂ ಒಂದು ಗಿಫ್ಟ್ ತೆಗೆದುಕೊಳ್ಳಬೇಕೆಂದು ಮಾರ್ಕೆಟ್ಗೆ ಹೋದೆ. ಅಲ್ಲಿ ಒಂದು ಜಾಗದಲ್ಲಿ ನಾನು ನಿಂತೆ, ಏಕೆಂದರೆ ಎದುರಿಗಿನ ದೃಶ್ಯ ನನ್ನನ್ನು ಸಂಪೂರ್ಣವಾಗಿ ಕಲ್ಲಾಗಿಸಿತು. ಏಕೆಂದರೆ ನನ್ನ ಪತಿ ಒಂದು ಆಸ್ಪತ್ರೆಯ ಒಳಗೆ ಹೋದರು. ಅವರಿಗೆ ಆಸ್ಪತ್ರೆಗೆ ಹೋಗುವ ಅವಶ್ಯಕತೆ ಏನಿತ್ತು? ಅವರು ತುಂಬ ಚೆನ್ನಾಗಿದ್ದರು. ಅವರಿಗೆ ಯಾವುದೇ ಆರೋಗ್ಯದ ಸಮಸ್ಯೆ ಇರಲಿಲ್ಲ. ನಾನು ಅವರ ಹಿಂದೆ ಆಸ್ಪತ್ರೆಗೆ ಹೋದೆ. ಅವರು ಒಂದು ಕೋಣೆಯ ಒಳಗೆ ಹೋದರು. ನಾನು ಕಿಟಕಿಯಿಂದ ನೋಡಿದಾಗ ಒಂದು ಮಹಿಳೆಗೆ ಹಣವನ್ನು ಕೊಡುತ್ತಿದ್ದರು. ಆ ಮಹಿಳೆ ಯಾರೆಂದು ನನಗೆ ಗೊತ್ತಾಗಲಿಲ್ಲ, ಯಾಕೆಂದರೆ ಆ ಮಹಿಳೆ ನನ್ನ ಕಡೆಗೆ ಬೆನ್ನು ಹಾಕಿದ್ದಳು. ಅವಳಿಗೆ ಹಣ ನೀಡಿ ಅವಳ ಕೈ ಕುಲುಕಿ ನನ್ನ ಪತಿ ಬೇಗನೆ ಹೊರಗೆ ಬಂದರು. ನಂತರ ಅವಳು ಯಾರಿಗೋ ಫೋನ್ ಮಾಡಿದಳು ಮತ್ತು ಸ್ವಲ್ಪ ಸಮಯದ ನಂತರ ಆ ಮಹಿಳೆ ಬಂದಳು. ಅವಳನ್ನು ನೋಡಿ ನಾನು ಕಣ್ಣು ಮಿಣುಕಿಸುವುದನ್ನೇ ಮರೆತೆ. ಆ ಮಹಿಳೆ ಬೇರೆ ಯಾರೂ ಅಲ್ಲ, ವಿನುತಾಳೆ ಆಗಿದ್ದಳು. ವಿನುತಾ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೊರಟಳು. ಆದರೆ ಇದೆಲ್ಲವೂ ಏನು ನನಗೆ ಅರ್ಥ ಆಗಲಿಲ್ಲ. ಮೊದಲು ನನ್ನ ಪತಿ ಆ ಅಪರಿಚಿತ ಮಹಿಳೆಗೆ ಹಣ ನೀಡಿದರು. ನಂತರ ಅವಳು ಅದೇ ಹಣವನ್ನು ವಿನುತಾಳಿಗೆ ನೀಡಿದಳು ಮತ್ತು ಆ ಮಹಿಳೆ ನನ್ನ ಕಡೆ ಮುಖವನ್ನು ತಿರುಗಿಸಿದಾಗ ನಾನು ದಿಗ್ಭ್ರಮೆಗೊಂಡೆ. ನಾನು ಆ ಮಹಿಳೆಯನ್ನು ಹೇಗೆ ಮರೆಯಲು ಸಾಧ್ಯ? ಇಷ್ಟು ದಿನ ಕಳೆದರೂ ಮಹಿಳೆಯ ಮುಖ ನನ್ನ ಮನಸ್ಸಿನಲ್ಲಿ ಇತ್ತು. ಇವಳು ಅದೇ ಮಹಿಳೆ. ಆ ದಿನ ನನ್ನ ಫೋಟೋ ತೆಗೆದು ಓಡಿ ಹೋಗಿದ್ದಳು. ಇವಳಿಗೆ ನನ್ನ ಪತಿಯ ಜೊತೆ ಏನು ಸಂಬಂಧವಿದೆ ಎಂದು ನಾನು ಯೋಚಿಸಿದೆ. ಆದರೆ ಇದಕ್ಕೂ ಮೊದಲು ಅವಳ ಬಳಿ ಇನ್ನೊಂದು ವ್ಯಕ್ತಿ ಬಂದ. ಇದನ್ನೆಲ್ಲ ನೋಡಿ ಈಗ ನನಗೆ ತಿಳಿಯಿತು, ಖಂಡಿತವಾಗಿಯೂ ನನ್ನ ಹಿಂದೆ ಏನೋ ಒಂದು ಪಿತೂರಿ ನಡೆಯುತ್ತಿದೆ ಎಂದು, ಮತ್ತು ಅದರಲ್ಲಿ ನನ್ನ ಪತಿ ಮತ್ತು ಕೆಲಸದವಳು ಶಾಮೀಲಾಗಿದ್ದಾರೆ ಎಂದು. ಇದನ್ನು ನಾನು ರೆಡ್ ಹ್ಯಾಂಡ್ ಆಗಿ ಹಿಡಿಯೋಣ ಎಂದು ಯೋಚಿಸಿದೆ. ನೈಟ್ ಡ್ಯೂಟಿಗೆ ಹೋಗುವ ಸಮಯದಲ್ಲಿ ನನ್ನ ಪತಿಯು ಮನೆಗೆ ಬಂದರು. ಮತ್ತೆ ಹೇಳಿದರು, ನಾನು ನಿನ್ನ ಜೊತೆ ಬರುತ್ತೇನೆ, ನನಗೆ ಅರ್ಜೆಂಟ್ ಕೆಲಸದ ಮೇಲೆ ಪಟ್ಟಣಕ್ಕೆ ಹೋಗಬೇಕಾಗಿದೆ ಎಂದರು. ನಾನು ಚಿಂತಿತಳಾದೆ. ಇವರು ಮನೆಯಿಂದ ಹೊರಗೆ ಹೋದರೆ ನಾನು ಇವರನ್ನು ರೆಡ್ ಹ್ಯಾಂಡ್ ಆಗಿ ಹೇಗೆ ಹಿಡಿಯುವುದು ಎಂದು ಮತ್ತೆ ಅಂದುಕೊಂಡೆ. ಇವತ್ತಲ್ಲದಿದ್ದರೆ ಇನ್ನೊಂದು ದಿನ ಸತ್ಯ ಗೊತ್ತಾಗುತ್ತದೆ. ನಂತರ ನಾನು ಆಸ್ಪತ್ರೆಗೆ ಹೋದೆ. ನನಗೆ ತುಂಬ ತಲೆನೋವು ಇದ್ದಿದ್ದರಿಂದ ನಾನು ಮತ್ತೊಬ್ಬ ಡಾಕ್ಟರನ್ನು ನನ್ನ ಜಾಗಕ್ಕೆ ನೇಮಿಸಿದೆ ಮತ್ತು ಮನೆಗೆ ಬಂದೆ. ಯಾವತ್ತೂ ನಾನು ಸಡನ್ನಾಗಿ ಮನೆಗೆ ಬಂದಿರಲಿಲ್ಲ. ನಾನು ಯೋಚಿಸಿದೆ, ಅವರನ್ನು ಎಬ್ಬಿಸುವುದಕ್ಕಿಂತ ನನ್ನ ಕೈಯಲ್ಲಿದ್ದ ಕೀಯಿಂದ ಮನೆಯ ಬಾಗಿಲನ್ನು ತೆರೆದೆ. ಒಳಗೆ ಹೋದ ಕೂಡಲೇ ನನಗೆ ಗೊತ್ತಾಯಿತು, ಬಹುಶಃ ನನ್ನ ಪತಿ ಇನ್ನೂ ಮನೆಗೆ ಬಂದಿಲ್ಲವೆಂದು, ಏಕೆಂದರೆ ಅವರ ಗಾಡಿ ಅಲ್ಲಿ ಇರಲಿಲ್ಲ. ನಾನು ಮೌನವಾಗಿ ನನ್ನ ಕೋಣೆಯ ಕಡೆಗೆ ಹೋಗತೊಡಗಿದೆ. ಒಮ್ಮೆಲೆ ನನಗೆ ಕಿರುಚುವ ಶಬ್ದ ಕೇಳಿಸಿತು. ಶಬ್ದ ಮೇಲಿನಿಂದ ಬರುತ್ತಿತ್ತು. ನಾನು ಓಡುತ್ತಾ ಮಹಡಿಯ ಮೇಲೆ ಹೋದಾಗ ಶಬ್ದವು ನನ್ನ ಮಗಳ ಕೋಣೆಯಿಂದ ಬರುತ್ತಿತ್ತು. ನಾನು ಮುಂದೆ ಹೋಗಿ ಬಾಗಿಲು ತೆರೆಯಲು ಪ್ರಯತ್ನಿಸಿದೆ. ಮತ್ತೆ ಒಮ್ಮೆಲೆ ಬಾಗಿಲು ತೆರೆಯಿತು. ನನ್ನ ಎದುರಿಗಿನ ದೃಶ್ಯ ನೋಡಿ ನಾನು ಕಿರುಚತೊಡಗಿದೆ, ಏಕೆಂದರೆ ಅಲ್ಲಿನ ದೃಶ್ಯವೇ ನನ್ನನ್ನು ಬೆಚ್ಚಿ ಬೀಳಿಸಿತು. ನನ್ನ ಮಗಳು ಕೆಲಸದವಳಿಗೆ ಕೆಟ್ಟದಾಗಿ ಹೊಡೆಯುವುದನ್ನು ನೋಡಿದೆ ಮತ್ತು ಆ ಕಿರುಚಾಟದ ಶಬ್ದವೂ ಕೂಡ ಮನೆ ಕೆಲಸದವಳಾದ ವಿನುತಾಳದ್ದು ಆಗಿತ್ತು. ನಾನು ಅವಳನ್ನು ತಡೆಯಲು ಮುಂದೆ ಹೋದಾಗ ನನ್ನನ್ನು ನೋಡಿ ಅವಳು ಬೆರಗಾದಳು. ವಿನುತಾ ನನ್ನನ್ನು ನೋಡಿ ನನ್ನ ಬಳಿ ಬಂದಳು ಮತ್ತು ನನ್ನ ಬೆನ್ನ ಹಿಂದೆ ಅಡಗಿಕೊಂಡಳು. ನಾನು ಇದಕ್ಕೆ ಹೇಳುತ್ತಿದ್ದೆ, ನೀವು ನೈಟ್ ಡ್ಯೂಟಿ ಮಾಡಬೇಡಿ ಎಂದು, ಏಕೆಂದರೆ ನೀವು ಹೋದ ಮೇಲೆ ನನ್ನ ಜೊತೆ ಹೀಗೆ ನಡೆಯುತ್ತದೆ ಮತ್ತು ಇದು ಇವತ್ತಿನಿಂದಲ್ಲ, ಬದಲಿಗೆ ಕೆಲವು ತಿಂಗಳಿಂದ ನಡೆಯುತ್ತಿದೆ. ನಾನು ನನ್ನ ಮಗಳನ್ನು ಸಿಟ್ಟಿನಿಂದ ನೋಡಿದೆ ಮತ್ತು ಕೇಳಿದೆ, ನೀನು ವಿನುತಾಳಿಗೆ ಏಕೆ ಹೊಡೆಯುತ್ತಿದ್ದೀಯಾ? ಅವಳು ಅಂಥದ್ದೇನು ಮಾಡಿದಳು ಮತ್ತು ಅವಳಿಗೆ ನೀನು ಎಷ್ಟು ಕೆಟ್ಟದಾಗಿ ಹೊಡೆಯುತ್ತಿದ್ದೀಯಾ?
ಆಗ ನನ್ನ ಮಗಳು ಮುಂದೆ ಬಂದು ನನ್ನನ್ನು ಜೋರಾಗಿ ತಳ್ಳಿದಳು. ಮತ್ತೆ ಹೇಳಿದಳು, ನೀವು ನಮ್ಮ ಅಮ್ಮ ಮಗಳ ವಿಷಯಕ್ಕೆ ತಲೆ ಹಾಕಬೇಡಿ. ನೀವು ಯಾರೇ ಆಗಿರಿ, ಇಲ್ಲಿಂದ ಹೊರಡಿ. ಈಗ ಇಲ್ಲಿಯ ಪರಿಸ್ಥಿತಿ ನನಗೆ ವಿಚಿತ್ರವಾಗಿತ್ತು. ನಾನು ಅಚ್ಚರಿಗೊಂಡು ನನ್ನ ಮಗಳನ್ನೇ ನೋಡುತ್ತಿದ್ದೆ. ಅವಳೇನು ಮಾತನಾಡುತ್ತಿದ್ದಳು. ಆಗ ನಾನು ಹೇಳಿದೆ, ನೀನು ಏನು ಮಾತನಾಡುತ್ತಿದ್ದೀಯಾ? ನಾನು ನಿನ್ನ ಅಮ್ಮ. ಇವಳು ನಿನ್ನ ಅಮ್ಮ ಅಲ್ಲ. ಅವಳಿಗೆ ಮೈಮೇಲೆ ಪ್ರಜ್ಞೆ ಇಲ್ಲ ಎಂದು ನನಗೆ ಅನಿಸುತ್ತಿತ್ತು. ಮತ್ತೊಂದು ಕಡೆ ವಿನುತಾ ತುಂಬ ಹೆದರಿದಂತೆ ಕಾಣುತ್ತಿದ್ದಳು. ಇನ್ನೊಂದು ಕಡೆ ನೀತು ಪರಿಸ್ಥಿತಿ ತುಂಬ ಹದಗೆಟ್ಟಿತ್ತು. ಅವಳು ಸಿಟ್ಟಿನಿಂದ ಕೋಣೆಯಲ್ಲಿರುವ ಸಾಮಾನುಗಳನ್ನು ಹೊರಗಡೆ ಎಸೆಯತೊಡಗಿದಳು. ನನಗನಿಸಿತು, ಈಗ ಅವಳು ಏನಾದರೂ ಹಾನಿ ಮಾಡಿಕೊಳ್ಳಬಹುದು ಎಂದು. ನಂತರ ನಾನು ತಂದಿದ್ದ ಬ್ಯಾಗಿನಲ್ಲಿ ನಿದ್ದೆಯ ಇಂಜೆಕ್ಷನನ್ನು ಬೇಗ ತೆಗೆದು ನೀತುಗೆ ನೀಡಿದೆ. ನಂತರ ಅವಳಿಗೆ ನಿದ್ದೆ ಬಂದು ಬೆಡ್ ಮೇಲೆ ಮಲಗಿದಳು. ನಂತರ ಇದೆಲ್ಲ ಘಟನೆಗಳಿಂದ ಈಗ ನನ್ನ ತಲೆ ಹಾಳಾಗಿ ಹೋಗಿತ್ತು. ಇದೆಲ್ಲ ಏನು ನಡೆಯುತ್ತಿದೆ ಎಂದು ನನಗೆ ಅರ್ಥವಾಗಲಿಲ್ಲ. ಆಗ ನಾನು ವಿನುತಾಳಲ್ಲಿ ಕೇಳಿದೆ, ಇದೆಲ್ಲ ಏನು? ಯಾವಾಗಿನಿಂದ ಇದೆಲ್ಲ ನಡೆಯುತ್ತಿದೆ? ನೀನು ನನಗೆ ಏಕೆ ಹೇಳಲಿಲ್ಲ? ಆಗ ಅವಳು ಹೇಳಿದಳು, ನೀವು ನನ್ನ ಜೊತೆ ಬನ್ನಿ, ನಾನು ನಿಮಗೆ ಎಲ್ಲವನ್ನು ವಿವರಿಸುತ್ತೇನೆ. ನಾನು ನನ್ನ ಮಗಳನ್ನು ನೋಡಿ ತುಂಬ ಚಿಂತೆಗೊಳಗಾದೆ. ಅಷ್ಟಕ್ಕೂ ಅವಳಿಗೆ ಏನಾಗಿದೆ? ಅವಳು ನನ್ನನ್ನು ಏಕೆ ಗುರುತಿಸುತ್ತಿಲ್ಲ? ಇದೆಲ್ಲ ನಡೆದದ್ದು ನಿಮ್ಮಿಂದಲೇ. ಎಷ್ಟು ಬಾರಿ ನಿಮಗೆ ಹೇಳಿದ್ದೇನೆ, ನೀವು ನೈಟ್ ಡ್ಯೂಟಿ ಮಾಡಬೇಡಿ ಎಂದು, ರಾತ್ರಿ ಮನೆಯಲ್ಲಿಯೇ ಇರಿ ಎಂದು. ಎಷ್ಟು ಹೇಳಿದರೂ ನೀವು ಏನನ್ನು ಕೇಳಲು ತಯಾರಿರಲಿಲ್ಲ. ನೀವು ಕೊನೆಯ ಬಾರಿ ಯಾವಾಗ ನಿಮ್ಮ ಮಕ್ಕಳ ಜೊತೆ ಕುಳಿತು ಅವರನ್ನು ಪ್ರೀತಿಯಿಂದ ಮಾತನಾಡಿಸಿದ್ದೀರಿ ನೆನಪು ಮಾಡಿಕೊಳ್ಳಿ, ಅಥವಾ ಯಾವಾಗ ಅವರ ಮನದ ಮಾತನ್ನು ಆಲಿಸಿದ್ದೀರಿ? ಅವಳ ಮಾತು ಕೇಳಿ ಒಂದು ಕ್ಷಣ ನಾನು ಸುಮ್ಮನಾದೆ. ಏಕೆಂದರೆ ಅವಳು ಸತ್ಯ ಹೇಳುತ್ತಿದ್ದಳು. ನನಗೆ ಚಿಕ್ಕವಳಾಗಿನಿಂದಲೂ ಡಾಕ್ಟರ್ ಆಗಬೇಕೆಂದು ತುಂಬ ಆಸೆ ಇತ್ತು. ಆದ್ದರಿಂದ ನಾನು ತುಂಬ ಕಷ್ಟಪಟ್ಟು ನನ್ನ ಈ ಆಸೆಯನ್ನು ಪೂರ್ಣಗೊಳಿಸಿಕೊಂಡೆ. ನನ್ನ ಪತಿ ತುಂಬ ಒಳ್ಳೆಯವರಾಗಿದ್ದರು. ನನ್ನ ಈ ಆಸೆಯ ಬಗ್ಗೆ ಅವರಿಗೆ ಚೆನ್ನಾಗಿ ತಿಳಿದಿತ್ತು. ಆದ್ದರಿಂದ ಅವರು ಮದುವೆಯಾದ ನಂತರವೂ ನಾನು ಓದುವುದಕ್ಕೆ ಸಪೋರ್ಟ್ ಮಾಡಿದರು. ಮದುವೆಯಾದ ಮೇಲೆ ಅವರು ನನಗೆ ನೌಕರಿ ಮಾಡಲು ಸಹ ಅನುಮತಿಯನ್ನು ನೀಡಿದರು. ಮಕ್ಕಳಾದ ಮೇಲೂ ಸಹ ನನ್ನ ಮಕ್ಕಳಿಗೆ ಸಮಯ ಕೊಡಬೇಕೆಂದು ನಾನು ತುಂಬ ಪ್ರಯತ್ನಪಟ್ಟೆ. ಆದರೆ ನಾನು ಒಬ್ಬ ಜವಾಬ್ದಾರಿಯುತ ಡಾಕ್ಟರ್ ಆಗಿದ್ದರಿಂದ ನಾನು ಬಹಳ ಸಮಯ ಹಾಸ್ಪಿಟಲ್ನಲ್ಲಿ ಕಾಲ ಕಳೆಯಬೇಕಾಗಿತ್ತು. ಆದ್ದರಿಂದ ಹೆಚ್ಚು ಸಮಯ ನನ್ನ ಮಕ್ಕಳಿಗೆ ಹಾಗೂ ನನ್ನ ಗಂಡನಿಗೆ ನೀಡಲಿಲ್ಲ. ಈ ಎಲ್ಲ ಕಾರಣಗಳಿಂದ ನಿಮ್ಮ ಮಗಳು ನೀತು ಕ್ರಮೇಣ ಡಿಪ್ರೆಷನ್ಗೆ ಹೋಗತೊಡಗಿದಳು. ಅವಳಿಗೆ ತನ್ನ ತಂದೆ ತಾಯಿಯ ಪ್ರೀತಿ ಅವಶ್ಯಕತೆ ಇತ್ತು. ಅವಳಿಗೆ ತಂದೆ ತಾಯಿಯ ಪ್ರೀತಿ ದೊರೆಯದಿದ್ದಾಗ ಅವಳು ಅರೆಹುಚ್ಚಿಯಾದಳು. ತನ್ನ ತಾಯಿಯ ಮೇಲಿನ ಸಿಟ್ಟನ್ನು ಅವಳು ನನಗೆ ಹೊಡೆದು ಬಡಿದು ನನ್ನ ಮೇಲೆ ತೋರಿಸುತ್ತಿದ್ದಳು. ಅವಳಿಗೆ ನಿಮ್ಮ ಮೇಲೆ ಎಂದು ಕಂಪ್ಲೇಂಟ್ ಮಾಡಲು ಸಾಧ್ಯವಾಗಲಿಲ್ಲ. ನಿಮಗೆ ಏನು ಮಾಡಲು ಸಾಧ್ಯವಾಗದಿದ್ದಾಗ ಅವಳು ನನ್ನನ್ನೇ ತನ್ನ ಅಮ್ಮ ಎಂದು ತಿಳಿದು ನನ್ನ ಮೇಲೆ ತನ್ನ ಸಿಟ್ಟನ್ನು ತೀರಿಸಿಕೊಳ್ಳುತ್ತಿದ್ದಳು. ನಂತರ ನಾನು ಈ ವಿಷಯವನ್ನು ಯಾರಿಗೂ ಹೇಳಬಾರದು ಎಂದು ಅವಳು ನನಗೆ ಸ್ವಲ್ಪ ಹಣವನ್ನು ಸಹ ಕೊಡುತ್ತಾಳೆ. ಮೇಡಮ್, ನಾನು ತುಂಬ ಬಡವಳು. ಮೇಲಾಗಿ ನನಗೆ ಚಿಕ್ಕ ಮಕ್ಕಳಿದ್ದಾರೆ. ವಯಸ್ಸಾದ ತಂದೆ ತಾಯಿಯನ್ನು ಸಹ ನಾನು ಸಾಕಬೇಕು. ಆದ್ದರಿಂದ ನಾನು ಅವಳ ಹೊಡೆತಗಳನ್ನು ಸಹಿಸಿಕೊಳ್ಳುತ್ತಿದ್ದೆ. ಒಂದು ದಿನ ನೀತು ನನ್ನಲ್ಲಿ ಕ್ಷಮೆ ಕೇಳುತ್ತಾ ನನಗೆ ಹಣ ನೀಡುತ್ತಿದ್ದಾಗ ನಾನು ಅವಳಿಗೆ ಹೇಳಿದೆ, ನೀತು, ನೀನು ನನ್ನ ಮೇಲೆ ತುಂಬ ದೌರ್ಜನ್ಯವನ್ನು ಎಸಗುತ್ತಿದ್ದೀಯ. ನನಗೆ ನಿನ್ನ ಹಣ ಬೇಡ. ನಾನು ನಿನ್ನ ಅಮ್ಮನಿಗೆ ಎಲ್ಲ ಮಾತುಗಳನ್ನು ಹೇಳುತ್ತೇನೆ. ನೀನು ಒಬ್ಬಳು ಹುಚ್ಚಿ ಎಂದು. ನಿನ್ನ ಅಮ್ಮ ನಿನ್ನನ್ನು ಮೆಂಟಲ್ ಹಾಸ್ಪಿಟಲ್ಗೆ ಕಳಿಸುತ್ತಾರೆ. ನಂತರ ನಿನ್ನ ಬುದ್ಧಿಯೂ ಸರಿ ಹೋಗಬಹುದು ಎಂದು ಹೇಳಿದೆ. ಈ ಮಾತನ್ನು ಕೇಳಿ ನೀತು ನನಗೆ ಧಮಕಿ ಹಾಕಲು ಶುರು ಮಾಡಿದಳು. ಒಂದು ವೇಳೆ ನೀನು ನನ್ನ ಅಮ್ಮನಿಗೆ ಏನಾದರೂ ಹೇಳಿದರೆ ನಾನು ನಿನ್ನ ಜೀವವನ್ನು ತೆಗೆಯುತ್ತೇನೆ ಎಂದು. ಅವಳೊಬ್ಬಳು ಮನೋರೋಗಿಯಾಗಿದ್ದಳು. ನನಗೆ ಈ ವಿಷಯವನ್ನು ನಿಮ್ಮಲ್ಲಿ ಹೇಳಿಕೊಳ್ಳಲು ಸಹ ಆಗಲಿಲ್ಲ. ನಾನು ಇಷ್ಟಂತೂ ಹೇಳುತ್ತಿದ್ದೆ, ನೀವು ಮನೆಯಲ್ಲೇ ಇರಿ ಎಂದು. ಈಗ ನನಗೆ ವಿನುತಾಳ ಮಾತು ಕೇಳಿ ಅರ್ಥವಾಗತೊಡಗಿತು. ಮೇಡಮ್, ನಿಮ್ಮ ಪಾಲಿನ ಶಿಕ್ಷೆಯನ್ನು ನಾನು ಅನುಭವಿಸುತ್ತಿದ್ದೇನೆ ಎನ್ನುತ್ತಿದ್ದಳು. ಅಂದರೆ ಬಹುಶಃ ನೀತು ನನ್ನ ಮೇಲಿರುವ ಸಿಟ್ಟನ್ನು ವಿನುತಾಳ ಮೇಲೆ ತೋರಿಸುತ್ತಿದ್ದಳು ಎಂದು. ನನ್ನ ಪತಿ ಆ ಮಹಿಳೆಯನ್ನು ಭೇಟಿಯಾಗುವ ಉದ್ದೇಶವಾದರೂ ಏನಿತ್ತು ಎಂದು, ಅವರ ಪ್ಲ್ಯಾನ್ ಏನಾಗಿತ್ತು, ಆ ಮಹಿಳೆ ನನ್ನ ಫೋಟೋವನ್ನು ಏಕೆ ತೆಗೆದಳು ಎಂದು ನಾನು ಇದರ ಬಗ್ಗೆ ಅವಳಲ್ಲಿ ಕೇಳಿದಾಗ ವಿನುತಾ ಹೇಳಿದಳು, ಮೇಡಮ್, ನೀವು ನನ್ನ ಯಾವ ಮಾತನ್ನು ಕೇಳಲು ತಯಾರಿರಲಿಲ್ಲ. ಅದಕ್ಕಾಗಿ ನಾನು ನಿಮ್ಮ ಮಗಳ ಸದ್ಯದ ಪರಿಸ್ಥಿತಿಯನ್ನು ನಿಮ್ಮ ಪತಿಗೆ ಹೇಳಿದೆ. ಅವರು ಒಬ್ಬ ಡಾಕ್ಟರ್ ಒಂದಿಗೆ ಮಾತನಾಡಿದರು. ತಮ್ಮ ಮಗಳ ಪರಿಸ್ಥಿತಿಯನ್ನು ಅವರಿಗೆ ವಿವರಿಸಿದರು. ಹೇಗಾದರೂ ಮಾಡಿ ನನ್ನ ಮಗಳನ್ನು ಗುಣಪಡಿಸಿ ಎಂದು ಕೇಳಿಕೊಂಡರು. ಇದೆಲ್ಲ ವಿಷಯ ನಿಮಗೆ ಗೊತ್ತಾಗಬಾರದು ಎಂದು ನಿಮ್ಮ ಪತಿ ಬಯಸಿದರು. ಇದರಿಂದ ನಿಮಗೆ ನೋವಾಗಬಾರದು ಎಂದುಕೊಂಡರು.
ಆ ಮಹಿಳೆ ಬೇರೆ ಯಾರೂ ಅಲ್ಲ, ಅದೇ ಡಾಕ್ಟರ್ ಆಗಿದ್ದಾಳೆ. ಆ ಡಾಕ್ಟರ್ ನನ್ನನ್ನು ಮತ್ತು ನಿಮ್ಮ ಪತಿಯನ್ನು ಹಾಸ್ಪಿಟಲ್ಗೆ ಕರೆಯುತ್ತಿದ್ದರು. ಅವರು ನನ್ನಲ್ಲಿ ನಿಮ್ಮ ಮಗಳ ಪರಿಸ್ಥಿತಿ ಹಾಗೂ ಮನಸ್ಥಿತಿಯ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳುತ್ತಿದ್ದರು. ನಾನು ಹೋಗಿ ಉತ್ತರವನ್ನು ನೀಡುತ್ತಿದ್ದೆ. ನಾನು ಆ ಡಾಕ್ಟರ್ನ ಕೇಳಿದೆ, ನೀವು ನಮ್ಮ ಮೇಡಮ್ನ ಫೋಟೋವನ್ನು ಏಕೆ ತೆಗೆದಿರಿ ಎಂದು. ಆಗ ಆ ಡಾಕ್ಟರ್ ಹೇಳಿದರು, ನಿಮ್ಮ ಮೇಡಮ್ಗೆ ತನ್ನ ಪತಿಯ ಮೇಲೆ ಅನುಮಾನ ಬರಲೆಂದು ನಾನು ಈ ರೀತಿ ಮಾಡಿದ್ದೇನೆ. ಆಗಲಾದರೂ ಅವರು ತಮ್ಮ ಮನೆಯ ಕಡೆ ಗಮನವನ್ನು ಕೊಡಲಿ ಎಂದು. ಈಗ ಸಹನಾ ಮೇಡಮ್ಗೆ ನನ್ನ ಮೇಲೆಯೂ ಅನುಮಾನ ಬಂದಿರುತ್ತೆ ಮತ್ತು ಅವಳು ಅವಳ ಮಕ್ಕಳ ಕಡೆಗೂ ಈಗ ಧ್ಯಾನ ನೀಡುತ್ತಾಳೆ. ಈಗ ತನ್ನ ಮನೆಯಲ್ಲಿ ಏನೋ ನಡೆಯಬಾರದ ಘಟನೆ ನಡೆಯುತ್ತಿದೆ ಎಂದು ಅವಳಿಗೆ ಅನಿಸುತ್ತದೆ. ಇದರಿಂದ ಅವಳ ಮಗಳ ಪರಿಸ್ಥಿತಿಯನ್ನು ಅವಳು ಅವಳ ಕಣ್ಣಾರೆ ನೋಡಬಹುದು ಎಂದು ಹೀಗೆ ಮಾಡಿದೆ ಎಂದು ಹೇಳಿದಳು. ವಿನುತಾಳ ಎಲ್ಲ ಮಾತನ್ನು ಕೇಳಿ ಈಗ ನನಗೆ ಎಲ್ಲವೂ ಅರ್ಥವಾಗಿತ್ತು. ನಾನು ನಾಚಿಕೆಯಿಂದ ತಲೆ ಬಗ್ಗಿಸಿದೆ. ನನ್ನ ಆಸೆಗಳನ್ನು ಈಡೇರಿಸಿಕೊಳ್ಳುತ್ತಾ ನಾನು ನನ್ನ ಮನೆ, ನನ್ನ ಸಂಸಾರ ಮತ್ತು ನನ್ನ ಮಕ್ಕಳನ್ನು ಇಗ್ನೋರ್ ಮಾಡಿದ್ದೆ. ನನಗೆ 2 ಮಕ್ಕಳಿದ್ದರು. ಅವರು ಹೇಗೆ ಬೆಳೆದು ದೊಡ್ಡವರಾದರೂ ನನಗೆ ಗೊತ್ತೇ ಆಗಲಿಲ್ಲ. ಮೊದಲಿನಿಂದಲೂ ನನ್ನ ಮಗಳು ತನ್ನಲ್ಲಿ ತಾನೇ ಮುಳುಗಿ ಹೋಗಿದ್ದಳು. ನಾನು ಎಂದೂ ಅವಳ ಕಡೆ ಗಮನ ನೀಡಲಿಲ್ಲ. ನಿಜವಾಗಿಯೂ ಒಬ್ಬ ತಾಯಿಯಾದವಳು ಅವಳ ಮಕ್ಕಳ ಬೆಳವಣಿಗೆಯ ಮೇಲೆ ಗಮನ ನೀಡಬೇಕು. ಈಗ ನಾನು ಕೆಲವು ದಿನಗಳವರೆಗೆ ರಜೆಯನ್ನು ತೆಗೆದುಕೊಂಡೆ. ನನ್ನ ಮನೆ ಮತ್ತು ನನ್ನ ಪರಿವಾರ ಮತ್ತು ನನ್ನ ಮಕ್ಕಳಿಗಾಗಿ ಸಮಯವನ್ನು ಮೀಸಲಿಡಬೇಕೆಂದು ನಿರ್ಧರಿಸಿದೆ. ನಾವೆಲ್ಲ ಸೇರಿ ನಮ್ಮ ಮಗಳನ್ನು ಗುಣಪಡಿಸಿದೆವು. ಅದರ ನಂತರ ನಾನು ಪ್ರತಿದಿನ ಡ್ಯೂಟಿಯ ಟೈಮ್ ಟೇಬಲನ್ನು ತಯಾರಿಸಿದೆ. ದಿನದ ಸ್ವಲ್ಪ ಸಮಯವನ್ನು ನಮ್ಮ ಮಕ್ಕಳಿಗಾಗಿ ನಾನು ಮೀಸಲಿಟ್ಟೆ. ಸ್ನೇಹಿತರೆ, ನಾವು ಯಾವುದೇ ಕೆಲಸದಲ್ಲಿ ಇರಲಿ, ನಮಗೆ ಎಷ್ಟೇ ಎತ್ತರದ ಸ್ಥಾನವಿರಲಿ, ನಾವು ನಮ್ಮ ಪರಿವಾರಕ್ಕೆ ಮತ್ತು ನಮ್ಮ ಕುಟುಂಬದವರಿಗೆ ಸಮಯವನ್ನು ಕೊಡಬೇಕು ಎನ್ನುವುದೇ ಈ ಕಥೆಯ ಆಶಯ. ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೂ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.